ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಭಟ್ ಮ್ಯಾಥ್ಸ್. ಬೇಸಿಕ್ ಮ್ಯಾಥಮೆಟಿಕ್ಸಿನ ಕಾನ್ಸೆಪ್ಟ್ಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತಂದರೆ ನಮ್ಮ ಚಾನಲ್ನಲ್ಲಿರುವಂತಹ ಎಲ್ಲ ಸೀರೀಸ್ಗಳನ್ನು ನೋಡ್ತಾ ಹೋಗಿ. ಹಾಗೆಯೇ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತಿನ ವಿಡಿಯೋದಲ್ಲಿ ಫ್ಯಾಕ್ಟ್ರೈಸೇಷನ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್, x² + 6x + 8. ನೋಡಿ, ಇಲ್ಲಿ 3 ಟರ್ಮ್ಸ್ ಇದೆ. ಈ ಥರ 3 ಟರ್ಮ್ಸನ್ನು ಕೊಟ್ಟಾಗ ಯಾವ ರೀತಿಯಲ್ಲಿ ನಾವು ಫ್ಯಾಕ್ಟ್ರೈಸೇಷನನ್ನು ಮಾಡಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ಕಾನ್ಸೆಪ್ಟ್ ಗೊತ್ತಾಗಿಲ್ಲ ಅಂತಂದರೆ ನಿಮಗೆ ಆಲ್ಜಿಬ್ರಾ ತುಂಬಾ ಟಫ್ ಆಗುತ್ತೆ. ನೋಡಿ, ಇಲ್ಲಿ ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಈಗ ಫಸ್ಟ್ ಟರ್ಮ್ ಏನಿದೆ x² ಇದೆ, ಓಕೆನಾ. ಲಾಸ್ಟ್ ಟರ್ಮ್ ಏನಿದೆ 8 ಇದೆ. ಮಿಡಲ್ ಟರ್ಮ್ ನೋಡಿ, ಈ ಮೆಥಡನ್ನು ನಾವು ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಿ ಮಾಡ್ತೀವಿ. ಫಸ್ಟ್ ಟರ್ಮನ್ನು ಹಾಗೆ ಇಡ್ತೀವಿ, ಲಾಸ್ಟ್ ಟರ್ಮನ್ನು ಕೂಡ ಹಾಗೆ ಇಡ್ತೀವಿ. ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡೋದಂದರೆ ಗೊತ್ತಾಗತ್ತಾ? ಸಿಂಗಲ್ ಟರ್ಮ್ ಇತ್ತು ಅಂತಂದರೆ ಅದನ್ನು ನಾವು ಡಿವೈಡ್ ಮಾಡ್ತೀವಿ ಅಲ್ವಾ? ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಈಗ ಇಲ್ಲಿ ಮಿಡಲ್ ಟರ್ಮ್ ಏನಿದೆ 6x ಇದೆ. ಈ ಮಿಡಲ್ ಟರ್ಮನ್ನು ನಾವು 6x ಅಂತ ಇದೆ, ಓಕೆನಾ. ಫಸ್ಟ್ ನಂಬರನ್ನು ಮಾತ್ರ ತಗೊಳ್ಳೋಣ. 6 ಇದೆ ಈ ನಂಬರ್. ಆಮೇಲೆ ಇಲ್ಲಿ ಏನಿದೆ 8 ಇದೆ, ಓಕೆನಾ. ಲಾಸ್ಟ್ ನಂಬರ್ ಏನಿದೆ ಅದು 8 ಇದೆ. ಈಗ ಈ 8 ಅನ್ನುವಂತಹ ನಂಬರನ್ನು ನಾವು ಯಾವ್ಯಾವ ಟೇಬಲಲ್ಲಿ, ಅಂದರೆ ಯಾವ 2 ನಂಬರನ್ನು ಮಲ್ಟಿಪ್ಲೈ ಮಾಡಿದರೆ 8 ಬರುತ್ತೆ ಅಂತ ನೋಡಬೇಕು. ಅದಕ್ಕೂ ಮೊದಲು ಸಿಂಪಲ್ಲಾಗಿ ಹೇಗೆ ಮಾಡಬೇಕಂದ್ರೆ, ನೋಡಿ, ಇಲ್ಲಿ ಲಾಸ್ಟ್ ಏನಿದೆ 8 ಇದೆ, ಲಾಸ್ಟ್ ನಂಬರ್, ಓಕೆನಾ. 8 ಅದರ ಫ್ಯಾಕ್ಟ್ರೈಸೇಷನನ್ನು ಮಾಡ್ಕೊಳ್ಳೋಣ. 2 4s 2 2s, ನೆಕ್ಸ್ಟ್ 2 1s. ಈಗ ನೋಡಿ, 8 ಏನೇನು ಬಂದಿದೆ? ಈಗ 2 × 2 × 2 ಬಂದಿದೆ ಅಲ್ವಾ? ನೋಡಿ, ಇಲ್ಲಿ ಈಗ ನಮಗೆ 2 ನಂಬರನ್ನು, ಓಕೆನಾ, ಇಲ್ಲಿ ಈಗ 3 ನಂಬರ್ಸ್ ಬಂದಿದೆ. ಆ್ಯಸ್ ಇಟ್ ಈಸ್ ಬರೆಯೋದಲ್ಲ, 8ಅನ್ನು ನಾವು 2 ನಂಬರ್ಸನ್ನು ತಗೊಂಡು ರೆಪ್ರೆಸೆಂಟ್ ಮಾಡಬೇಕು. ಆ 2 ನಂಬರ್ ಹೇಗಿರಬೇಕು ಅಂತಂದರೆ, ನಾವು ತಗೊಂಡಿರುವಂತಹ ಆ 2 ನಂಬರ್ಗಳನ್ನು ಆ್ಯಡ್ ಮಾಡಿದಾಗ ಆರ್ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ +6 ಸಿಗಬೇಕು, ಓಕೆನಾ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಹೋಗ್ತಾ ನಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಫಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. +6 ಬರಬೇಕು. ಮಲ್ಟಿಪ್ಲೈ ಮಾಡಿದರೆ ನಮಗೆ 8x² ಬರಬೇಕು. ಹೇಗೆ? ಇಲ್ಲಿ ನೋಡಿ, ಈಗ 2 ಇದೆ, 2 ಇದೆ. ಈ ಎಲ್ಲ ನಂಬರ್ಗಳನ್ನು ನಾವು ಯೂಸ್ ಮಾಡಿಕೊಳ್ಬೇಕು. ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಇಲ್ಲೀಗ ನಾನು 2 ಮತ್ತು 2 ಅನ್ನು ತಗೊಳ್ತೀನಿ, ಆಯಿತಾ. ಅಲ್ಲೇನಾಗುತ್ತೆ? 2 × 2 ಏನಾಯಿತು? 4. ಆಮೇಲೆ ಈಗ ಒಂದು 2 ಏನಿದೆ ಅದು ಎಕ್ಸ್ಟ್ರಾ ಇದೆ, ಅದನ್ನು ನಾನು ಇಲ್ಲಿ ಬರ್ಕೊಳ್ತೀನಿ, ಓಕೆನಾ. 4 ಮತ್ತು 2 ನೋಡಿ, ಇಲ್ಲಿ ಅಡಿಷನ್ ಸೈನನ್ನು ಹಾಕ್ಕೋಬೇಡಿ, ಕನ್ಫ್ಯೂಸ್ ಆಗುತ್ತೆ. ಈಗ ನಾನು ಯಾವ ನಂಬರನ್ನು ಚೂಸ್ ಮಾಡ್ತಾ ಇದ್ದೀನಿ? 4 ಮತ್ತು 2 ಅನ್ನು ಚೂಸ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಯಾಕೆ ಇದನ್ನು ಚೂಸ್ ಮಾಡಿದ್ದೀನಿ ಅಂತಂದರೆ, ಈಗ ಇನ್ಸ್ಟೆಡ್ ಆಫ್ 6ನ ಬದಲಾಗಿ ನಾನು 4 ಮತ್ತು 2 ತಗೊಳ್ತೀನಿ. ಅಂದರೆ 4 ಮತ್ತು 2 ಅನ್ನು ಆ್ಯಡ್ ಮಾಡಿದಾಗ 4 + 2 6 ಬರುತ್ತೆ. ಹಾಗೆಯೇ 4 ಮತ್ತು 2 ಅನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 8 ಬರ್ತಾ ಇದೆ. ಅರ್ಥ ಆಯ್ತಾ? ಅಂದರೆ ಏನು ಮಾಡಬೇಕೀಗ? ಇನ್ನೊಮ್ಮೆ ಹೇಳ್ತೀನಿ. ಲಾಸ್ಟ್ ಟರ್ಮ್ ಏನಿದೆ ಆ ಟರ್ಮನ್ನು ತಗೊಂಡು ಫ್ಯಾಕ್ಟ್ರೈಸೇಷನನ್ನು ಮಾಡ್ಕೊಳ್ಬೇಕು, ಓಕೆನಾ. ಸೊ ಫ್ಯಾಕ್ಟ್ರೈಸೇಷನ್ ಮಾಡಲ್ಲ, ನಾನು ಹಾಗೆ ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ
ಚಿಕ್ಕ ಚಿಕ್ಕ ನಂಬರ್ಗಳು ಇದ್ದಾಗ ಈಸಿಯಾಗಿ ನಮಗೆ ಬರುತ್ತೆ. ಹಾಗೆಯೇ ನಂಬರ್ಗಳು ಸ್ವಲ್ಪ ದೊಡ್ಡದಿದ್ದಾಗ ಕನ್ಫ್ಯೂಸ್ ಆಗುತ್ತೆ, ಎರಡು ನಂಬರನ್ನು ನಾನು ತಗೋಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಫ್ಯಾಕ್ಟರೈಸೇಷನನ್ನು ತಗೊಳ್ಳೋದು ತುಂಬ ಒಳ್ಳೆಯದು, ತುಂಬ ಈಸಿ ಕೂಡ. ಆಮೇಲೆ ಫ್ಯಾಕ್ಟರೈಸೇಷನನ್ನು ಮಾಡಿ ಆದಮೇಲೆ ನೋಡಿ ಇಲ್ಲಿ ಒಂದಷ್ಟು ನಂಬರ್ಸ್ ಬರುತ್ತೆ. ಆ ನಂಬರ್ಸಲ್ಲೇ ನಮಗೆ ಈ ನಂಬರ್ ಸಿಗುತ್ತೆ. ಓಕೆನಾ? ನೋಡಿ ಇದರಲ್ಲಿ ಇದೇ ಥರ ಆರ್ಡ್ರಲ್ಲಿ ತಗೊಳ್ಬೇಕು ಅಂತ ಇಲ್ಲ, ಬಟ್ ಇಲ್ಲಿ ಬಂದಿರುವಂತಹ ಎಲ್ಲ ನಂಬರ್ಗಳನ್ನು ತಗೊಳ್ಬೇಕು ಅಷ್ಟೇ. ಓಕೆನಾ? ಸೊ ಇಲ್ಲಿ 2ನೇ ಇದೆ, ನೋ ಪ್ರಾಬ್ಲಮ್. ನೆಕ್ಸ್ಟಲ್ಲಿ ತೋರಿಸ್ತೀನಿ ನಾನು ಬೇರೆ ಬೇರೆ ನಂಬರ್ ಇದ್ದಾಗ ಯಾವ ರೀತಿ ಆಗುತ್ತೆ ಅಂತ. ಆಮೇಲೆ ಫ್ಯಾಕ್ಟ್ರೈಸೇಷನ್ ಮಾಡಿದ ಮೇಲೆ ನಾವೇನು ಮಾಡಬೇಕು, 2 ನಂಬರನ್ನು ತಗೊಳ್ಬೇಕು. ಆ 2 ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಈ ಲಾಸ್ಟ್ ಟರ್ಮ್ ಸಿಗಬೇಕು. ಹಾಗೆಯೇ ಆ 2 ನಂಬರ್ಗಳನ್ನು ಆ್ಯಡ್ ಆರ್ ಸಬ್ಟ್ರ್ಯಾಕ್ಟ್ ಯಾವುದನ್ನಾದರೂ ಮಾಡ್ಬೋದು. ನಮಗೆ ಯಾವ ಆನ್ಸರ್ ಬೇಕೋ ಆ ಥರ ಮಾಡಿದರೆ ನಮಗೆ ಮಿಡಲ್ ಟರ್ಮ್ ಸಿಗಬೇಕು. ಆ ರೀತಿಯಾಗಿ ನಾವು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಓಕೆನಾ? ಆಮೇಲೆ ಏನು ಮಾಡಬೇಕಂದ್ರೆ ವೇರಿಯೇಬಲನ್ನು ನೋಡಬೇಕು. ನೋಡಿ ಇಲ್ಲಿ ಯಾವ ವೇರಿಯೇಬಲ್ ಇರುತ್ತೋ ಇಲ್ಲೂ ಕೂಡ ಅದೇ ಇರುತ್ತೆ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ x² ಇದೆ. ಅಂದರೆ ನಾವು ಅಡಿಷನ್ನಲ್ಲಿ ಎಕ್ಸ್ ತೊಗೊಂಡಿದ್ದೀವಿ ಅಂತಂದರೆ ಎಕ್ಸೇ ಇರುತ್ತೆ. ಆಮೇಲೆ ಮಲ್ಟಿಪ್ಲಿಕೇಷನ್ನಲ್ಲಿ x ಇಂಟು ಎಕ್ಸ್ ಏನಾಗುತ್ತೆ, x² ಆಗುತ್ತೆ. ನಾವು ಈಗ ತಗೊಂಡಿರುವಂತಹ ನಂಬರ್ಗೆ ಏನು ಮಾಡಬೇಕು, ಆಮೇಲೆ ಯಾವ ವೇರಿಯೇಬಲ್ ಇದೆಯೋ ಆ ವೇರಿಯೇಬಲನ್ನು ಮಲ್ಟಿಪ್ಲೈ ಮಾಡಿ ಬರೀಬೇಕು. ಎಕ್ಸ್ ಇದ್ದರೆ ಎಕ್ಸ್, ಎ ಇದ್ದರೆ ಎ, ಯಾವ ವೇರಿಯೇಬಲ್ ಇರುತ್ತೋ ಅದು. ಓಕೆನಾ? ನೆಕ್ಸ್ಟ್ ಸ್ಟೆಪ್ ನೋಡಿ, ಇದನ್ನು ಮಾಡಿದ ಮೇಲೆ ಈ ನಂಬರನ್ನು ನಿಮಗೆ ಗೊತ್ತಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ತುಂಬಾ ಈಸಿ, ನಿಮಗೆ ಗೊತ್ತಿರೋದೆ. ಹೇಗೆ ಮಾಡ್ತಾ ಹೋಗಬೇಕು ಅಂದರೆ ಫಸ್ಟ್ ಟರ್ಮನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಟರ್ಮ್ಗೆ ನೋಡಿ ಸೈನ್ ಯಾವ್ದು ಹಾಕಬೇಕು ಅಂತ ಕೇಳ್ಬೋದು. ಸೈನು ನಾವು ಯಾವುದು ಚೂಸ್ ಮಾಡ್ಕೊಂಡಿರ್ತೀವೋ ಅದೇ ಸೈನ್ ಹಾಕ್ಕೋಬೇಕು, ಇಲ್ಲಿರುವಂತಹ ಸೈನ್ ಹಾಕೋದಲ್ಲ. ಈಗ ನಾವು ಚೂಸ್ ಮಾಡ್ಕೊಂಡಿರೋದು +4 ಮತ್ತು +2. ಯಾಕೆ ಅಂದರೆ ಸೇಮ್ ಸೈನು ಆ್ಯಡ್ ಮಾಡಿದರೆ ನಮಗೆ +6 ಬರುತ್ತೆ. ಡಿಫರೆಂಟ್ ಸೈನನ್ನು ತಗೊಂಡ್ರೆ +4 - 2 ತಗೊಂಡ್ರೆ ಏನಾಗ್ಬಿಡುತ್ತೆ, 2 ಬಂದುಬಿಡುತ್ತೆ. ಬಟ್ ನಮಗಿಲ್ಲಿ 6 ಬೇಕು. ಅದಕ್ಕೋಸ್ಕರ ಸೈನ್ ಕೂಡ ತುಂಬ ಇಂಪಾರ್ಟೆಂಟ್. ಈಗ +4 ಮತ್ತು +2 ಅಂತ ನಾವು ಚೂಸ್ ಮಾಡ್ಕೊಂಡಿದ್ದೀವಿ, ಅದನ್ನು ಬರ್ಕೊಬೇಕು. +2x. ಆಮೇಲೆ ನೋಡಿ ಈಗ 2x ಬರ್ಕೊಳ್ಬೇಕಾ 4x ಬರ್ಕೊಳ್ಬೇಕಾ ಅಂತ ಕೇಳ್ಬೋದು. ಯಾವುದನ್ನು ಬೇಕಾದರೂ ಕೂಡ ಬರ್ಕೊಬೋದು. ಓಕೆನಾ? ಸೊ ಕೆಲವೊಂದು ಸಲ ಏನಾಗುತ್ತೆ, ನಮಗೆ ಉಲ್ಟಾ ಬರ್ಕೊಂಡಾಗ ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇರಲ್ಲ ಗ್ರೂಪ್ ಮಾಡಿದಾಗ, ಆವಾಗ ಗೊತ್ತಾಗುತ್ತೆ, ಆವಾಗ ಚೇಂಜ್ ಮಾಡ್ಕೊಳ್ಬೇಕು ಅಷ್ಟೇ. ಓಕೆನಾ? ನೆಕ್ಸ್ಟ್ ಈಗ 6x ಬರೆಯೋ ಹಾಗಿಲ್ಲ, ಅದ್ರ ಬದಲು ಏನು ಬರೀಬೇಕು, 2x ಮತ್ತು 4x, +2x +4x. ನೆಕ್ಸ್ಟ್ ನೋಡಿ ಲಾಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್. ಫಸ್ಟ್ ಟರ್ಮನ್ನು ಹಾಗೆ ಬರ್ಕೊಳ್ಬೇಕು, ಲಾಸ್ಟ್ ಟರ್ಮನ್ನು ಹಾಗೆ ಬರ್ಕೊಳ್ಬೇಕು, ಮಿಡಲ್ ಟರ್ಮನ್ನು ಈ ರೀತಿ ಸ್ಪ್ಲಿಟ್ ಮಾಡಿ ಬರ್ಕೊಳ್ಬೇಕು. ಒಂದು ಸಲ ನಿಮಗೆ ಮೆಥಡ್ ಗೊತ್ತಾಯಿತು ಅಂತಂದರೆ ಆಮೇಲೆ ಈಸಿ. ನೋಡಿ ಇಷ್ಟ ಆದಮೇಲೆ ನಿಮಗೆ ಗೊತ್ತಿದೆ ಅಲ್ವಾ, ನಾವು ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀವಿ. ಗೊತ್ತಿಲ್ಲ ಅಂತಂದರೆ ನಮ್ಮ ಹಿಂದಿನ ವೀಡಿಯೋನ ನೋಡ್ಕೊಳ್ಳಿ. ಸೊ ಅದಕ್ಕೆ ನಾನು ಹೇಳ್ತಿರೋದು, ವೀಡಿಯೋವನ್ನು ಸೀರೀಸ್ ವೈಸ್ ನೋಡಿ. ಇಲ್ಲ ಅಂತಂದರೆ ಮಿಡ್ಲಲ್ಲಿ ಯಾವುದೋ ಕಾನ್ಸೆಪ್ಟ್ ನೋಡ್ತೀನಿ ಅಂದರೆ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗಲ್ಲ. ನೆಕ್ಸ್ಟ್ ಏನು ಮಾಡಬೇಕೀಗ, ಗ್ರೂಪನ್ನು ಮಾಡಬೇಕು. ಈಗ x² + 2x ಒಂದು ಗ್ರೂಪ್, 4x + 8 ಒಂದು ಗ್ರೂಪ್. ಆಮೇಲೆ ಕಾಮನನ್ನು ತಗೊಳ್ಬೇಕು. ಇಲ್ಲಿ ಈಗ x ಕಾಮನ್ ಆಗುತ್ತೆ. ಸೊ ಒಳಗೇನಿದೆ x + 2 ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಏನು ಕಾಮನ್ ತಗೊಳ್ಬೇಕು, ಕಾಮನ್ ಫ್ಯಾಕ್ಟರ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಇಲ್ಲೀಗ 4 ಮತ್ತು 8 ಎರಡು ಕೂಡ 4 ಟೇಬಲಲ್ಲಿ ಬರುತ್ತೆ. ಸೊ 4 ಅನ್ನೋದೇ ಇಲ್ಲಿ ಕಾಮನ್ ಆಗುತ್ತೆ. ಆಮೇಲೆ ಇನ್ನಿಲ್ಲಿ ಉಳಿತು ಇಲ್ಲಿ x, ನೆಕ್ಸ್ಟ್ ಇಲ್ಲಿ 8 ಇದೆ, 4 2s 8. ಓಕೆನಾ? = ನೋಡಿ ಈಗ ನೀವು ತಗೊಂಡಿರುವಂತಹ ಟರ್ಮ್ಸ್ ಏನಿದೆ ಅದು ಕರೆಕ್ಟಾಗಿ ಇದೆ ಅಂತ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ನೋಡಿ ಇಲ್ಲಿ ಸೇಮ್ ಬರಬೇಕು. ಇಲ್ಲಿ x + 2 ಬರ್ತಾ ಇದೆ, ಇಲ್ಲೂ ಕೂಡ x + 2ನೇ ಬರಬೇಕು. ಸೊ ಚೇಂಜಸ್ ಆಗ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ನೀವು ರಾಂಗ್ ಮಾಡಿದ್ದೀರಾ ಅಂತ. ಓಕೆನಾ? = ನೋಡಿ ಈಗ
ಇಲ್ಲೂ x+2 ಇದೆ, ಇಲ್ಲೂ ಕೂಡ x+2 ಇದೆ. ಅಂದರೆ x+2 ಅನ್ನೋದೇ ಇಲ್ಲಿ ಕಾಮನ್. ಸೊ x+2 ಕಾಮನ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ x ಉಳಿದಿದೆ, ಇಲ್ಲಿ +4, x+4. ಓಕೆನಾ? ಈಗ x² + 6x + 8 ಫ್ಯಾಕ್ಟ್ರೈಸೇಷನ್ ಮಾಡಿದಾಗ x+2 × x+4. ನೆಕ್ಸ್ಟ್ ಎಕ್ಸಾಂಪಲ್, y² + 4y - 21. ಫಸ್ಟ್ ಏನು ಮಾಡಬೇಕೀಗ? ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಬೇಕು. ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಬೇಕು ಅಂತಂದರೆ ನಾವು ಲಾಸ್ಟ್ ಟರ್ಮ್ ಅದರ ಫ್ಯಾಕ್ಟ್ರೈಸೇಷನನ್ನು ಮಾಡ್ಕೊಳ್ಬೇಕು. ಸೊ ಲಾಸ್ಟ್ ಟರ್ಮ್ ಯಾವುದಿದೆ? 21. 21ನ ಫ್ಯಾಕ್ಟ್ರೈಸೇಷನನ್ನು ಮಾಡ್ಕೊಳ್ಳೋಣ. 21 3 7s, ನೆಕ್ಸ್ಟ್ 7 1s. ಓಕೆನಾ? 3 7s 7 1s ಫ್ಯಾಕ್ಟ್ರೈಸೇಷನ್ ಆಗಿದೆ. ಈಗ ನೋಡಿ ಇಲ್ಲಿ 3 ಮತ್ತು 7 ಮತ್ತು 7ಅನ್ನು ಮಲ್ಟಿಪ್ಲೈ ಮಾಡಿದಾಗ 3 ಮತ್ತು 7ಅನ್ನು ನಮಗೆ ಮಲ್ಟಿಪ್ಲೈ ಮಾಡಿದಾಗ 21 ಸಿಗ್ತಾ ಇದೆ. ಓಕೆನಾ? ನೋಡಿ ಇಲ್ಲಿ ಇಷ್ಟು ಆದಮೇಲೆ ನಾವು ಸೈನಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಈಗ 21 ಅಲ್ಲ, ನಮಗೆ ಆನ್ಸರ್ ಏನು ಬೇಕು? -21 ಬೇಕು. ಓಕೆನಾ? ಸೊ -21 ಬೇಕು ಅಂತಂದರೆ ನಾವೇನು ಮಾಡಬೇಕು? ಇಲ್ಲಿ ಇರುವಂತಹ ನಂಬರ್ಗಳಿಗೆ ಯಾವುದಾದ್ರೂ 1 ನಂಬರ್ಗೆ ನಾವು ಮೈನಸನ್ನು ಹಾಕಬೇಕು. ಯಾಕೆ ಅಂತಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿಗತ್ತೆ ನಮಗೆ. ಓಕೆನಾ? ಯಾವುದಕ್ಕೆ ಮೈನಸ್ ಹಾಕಬೇಕು? ಸುಮ್ಮನೆ ಯಾವುದೋ ಒಂದಕ್ಕೆ ನಾವು ಮೈನಸ್ ಹಾಕ್ಕೊಂಡು ಮಾಡೋಕ್ಕಾಗತ್ತಾ? ಇಲ್ಲ. ನೋಡಿ ಅದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ ಇಲ್ಲಿ ನೋಡಬೇಕು. ಇಲ್ಲಿ ನಮಗೆ ಆನ್ಸರ್ ಏನು ಬೇಕು? +4 ಬೇಕು. ಈಗ 3 ಮತ್ತು 7 ಅನ್ನೋದು ನಂಬರ್ಸ್ ಅಂತ ನಮಗೆ ಗೊತ್ತಾಗಿದೆ. ಓಕೆನಾ? ಸೈನ್ ಯಾವ ಹಾಕ್ಕೋಬೇಕು ನೋಡಿ. ಈಗ ಇಲ್ಲಿ -3 ಫಾರ್ ಎಕ್ಸಾಂಪಲ್ -3 + 7 ಹಾಕ್ಕೊಂಡಿದ್ದೀವಿ ನಾವು. ಓಕೆನಾ? ನೋಡಬೇಕೀಗ ಕ್ರಾಸ್ ಚೆಕ್ ಮಾಡಿ. ಡಿಫರೆಂಟ್ ಸೈನ್ ಇದೆ, ಆಗ ನಾವು ಸಬ್ಟ್ರಾಕ್ಷನನ್ನು ಮಾಡ್ತೀವಿ. ಆಮೇಲೆ ಇದರಲ್ಲಿ ಯಾವುದು ಗ್ರೇಟೆಸ್ಟ್ ನಂಬರೋ ಅದರ ಸೈನನ್ನು ಹಾಕ್ತೀವಿ. ಓಕೆನಾ? ಅಂದರೆ ಈಗ ನಾವು -3 ಮತ್ತು +7 ತಗೊಳ್ಬೇಕು. ಯಾಕೆ ಅಂದರೆ ಆನ್ಸರ್ ನಮಗೆ +4 ಬೇಕು. ಇನ್ ಕೇಸ್ ನೀವು 3 ಆಮೇಲೆ -7 ತಗೊಂಡ್ರಿ ಅಂತ ಇಟ್ಕೊಳ್ಳೋಣ. ಯಾವುದಾದ್ರೂ ಒಂದು ಸೈನ್ ಹಾಕೋದು ಅಂತ, ಯಾಕಂದರೆ +× -21 ಬರ್ತಿದೆ ಅಲ್ವಾ? ಆಗ ನೋಡೋಣ. ಈಗಲೂ ಕೂಡ ನಮಗೆ ಡಿಫರೆಂಟ್ ಸೈನ್ ಇದೆ. ಸಬ್ಟ್ರಾಕ್ಷನ್ ಮಾಡಿದಾಗ 4 ಬರ್ತಿದೆ, ಬಟ್ ನಮಗೆ 4 ಬೇಡ, 4 ಬೇಕು, ಬಟ್ -4 ಬೇಡ. ಇಲ್ಲೇನಾಗ್ತದೆ? ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಗ್ರೇಟೆಸ್ಟ್ ನಂಬರ್ 7 -4 ಆಗುತ್ತೆ. ಬಟ್ ನಮಗೆ ಬೇಕಾಗಿರೋದು +4, -4 ಅಲ್ಲ. ಓಕೆನಾ? ಸೊ ಸೈನನ್ನು ಹಾಕ್ಕೊಳ್ಬೇಕಿದ್ರೆ ನಾವು ಕರೆಕ್ಟಾಗಿ ಇಲ್ಲಿ ಯಾವ ಸೈನ್ಗಳಿದೆ ಅನ್ನೋದು ಕೂಡ ನೋಡ್ಕೊಳ್ಬೇಕು. ಸುಮ್ಮನೆ ನಂಬರನ್ನು ಮಾತ್ರ ಚೂಸ್ ಮಾಡೋದಲ್ಲ. ನೆಕ್ಸ್ಟ್ ಇಷ್ಟು ಆದಮೇಲೆ ವೇರಿಯೇಬಲ್ ಯಾವುದಿದೆ ಅದನ್ನು ಬರೀಲೇಬೇಕು. ಈಗ -3 7 ಅಂತಿದ್ರೆ y² -3 + 7 ಅಂತ ಹೀಗೆ ಬರ್ಕೊಂಡು ಹೋಗೋದಲ್ಲ. ವೇರಿಯೇಬಲ್ ಇಲ್ಲ ಅಂತಂದರೆ ಇದೇನಾಗುತ್ತೆ? ಮೀನಿಂಗೇ ಇರಲ್ಲ ಇದಕ್ಕೆ. ಓಕೆನಾ? ಇಲ್ಲಿ ಈಗ ಯಾವ ವೇರಿಯೇಬಲ್ ಇದೆ? y ಇದೆ. ಸೊ ಇಲ್ಲೂ ಕೂಡ ಏನು ಮಾಡಬೇಕು? y-ಅನ್ನು ಬರಿಬೇಕು. ಅದೇ ಥರ ಇಲ್ಲೂ ಕೂಡ y-ಅನ್ನು ಮೆನ್ಷನ್ ಮಾಡಬೇಕು. -3 + 7 +4 ಬರ್ತಿದೆ. ಹಾಗೆಯೇ -3 × 7 ಮಾಡಿದರೆ -21 ಬರ್ತಿದೆ. ನೆಕ್ಸ್ಟ್ ಈಗ ಫಸ್ಟ್ ಟರ್ಮನ್ನು ಹಾಗೆ ಬರ್ಕೊಳ್ಬೇಕು. ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಿದ್ದೀವಿ. ಲಾಸ್ಟ್ ಟರ್ಮನ್ನು ಹಾಗೇ ಬರ್ಕೊಳ್ಬೇಕು. -21. ಇಷ್ಟು ಆಯಿತು ಅಂದಮೇಲೆ ನೆಕ್ಸ್ಟ್ ಸ್ಟೆಪ್ ತುಂಬ ಈಸಿ, ನಮಗೆ ಗೊತ್ತಿದೆ ಅಲ್ವಾ? ಗ್ರೂಪನ್ನು ಮಾಡ್ಕೊಳ್ಬೇಕು. ಆಮೇಲೆ ಗ್ರೂಪಲ್ಲಿ ಕಾಮನ್ ಫ್ಯಾಕ್ಟರನ್ನು ಬರ್ಕೊಳ್ಬೇಕು. ಇಲ್ಲಿ ಈಗ ಕಾಮನ್ y ಕಾಮನ್ ಆಗುತ್ತೆ. ಇಲ್ಲೇನು ಉಳಿಯುತ್ತೆ? y -3. ನೋಡಿ ಇದನ್ನೆಲ್ಲ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ನಮ್ಮ ತುಂಬ ಪ್ರಾಬ್ಲಮ್ಸ್ ಈಗಾಗಲೇ ನಾವು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಈಗ 7 ಕಾಮನ್ ಫ್ಯಾಕ್ಟರ್ ಆಗುತ್ತೆ. y -3 ಕಾಮನ್ ಫ್ಯಾಕ್ಟರನ್ನು ತಗೊಳ್ಳೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೆ ಹೇಳ್ತೀನಿ, ಗೊತ್ತಿಲ್ಲ ಅಂತಂದರೆ ನಮ್ಮ ಹಿಂದಿನ ವೀಡಿಯೋಸ್ಗಳನ್ನು ದಯವಿಟ್ಟು ನೋಡಿ.
ಇಲ್ಲ ಅಂತಂದರೆ ಕಾಮನ್ ಫ್ಯಾಕ್ಟರ್ ಗೊತ್ತಿಲ್ಲ ಅಂತಂದರೆ ನಿಮಗೆ ಆಲ್ಜಿಬ್ರಾ ತುಂಬಾ ಟಫ್ ಆಗುತ್ತೆ. ನೆಕ್ಸ್ಟ್ ಈಗ y-3 ಕಾಮನ್ ಆಗಿ ಬಂದಿದೆ. ಆಮೇಲೆ ಇಲ್ಲಿ ಏನು ಉಳಿತಾ ಇದೆ, ಇಲ್ಲಿ y, ಇಲ್ಲಿ +7. ನೋಡಿ ಕೆಲವು ಸ್ಟೂಡೆಂಟ್ಸ್ ಇಲ್ಲಿ ಪ್ಲಸ್ಸನ್ನೆಲ್ಲ ಹಾಕ್ತಾರೆ. ಓಕೆನಾ, ಇಲ್ಲೆಲ್ಲ ಇಲ್ಲಿ ಪ್ಲಸ್ ಇದೆ ಅಂತ ಇಲ್ಲಿ ಪ್ಲಸ್ ಹಾಕ್ತಾರೆ. ಪ್ಲಸ್ ಎಲ್ಲ ಹಾಕೋದಲ್ಲ ಇಲ್ಲಿ, ಯಾಕೆಂದರೆ ಇಲ್ಲಿ ಪ್ಲಸ್ ಹಾಕಿಬಿಟ್ರೆ ಏನಾಗುತ್ತೆ, ಅಡಿಷನ್ ಆಗಿಬಿಡುತ್ತೆ. ಇದು ನಮ್ಮದೇನು ಈಗ ಬ್ರ್ಯಾಕೆಟ್ ಇದೆ ಅಂತಂದರೆ ನೋಡಿ ಇಲ್ಲಿ ಈಗ ಈ ಎರಡು ನಂಬರ್ಗಳನ್ನ, ಈ ಎರಡು ಟರ್ಮ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಮತ್ತೆ ಇದೇ ಸಿಗುತ್ತೆ. ಓಕೆನಾ, ಅದಕ್ಕೆ ಇಲ್ಲೆಲ್ಲ ಯಾವುದೇ ಸೈನನ್ನೆಲ್ಲ ಮೆನ್ಷನ್ ಮಾಡಬೇಡಿ. y-3 × y+7. ನೆಕ್ಸ್ಟ್ ಒನ್ x² - 7x + 12. ಫಸ್ಟ್ ಏನು ಮಾಡಬೇಕೀಗ, ಈ ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಬೇಕು. ಅದಕ್ಕೇನು ಮಾಡಬೇಕೀಗ, ಲಾಸ್ಟ್ ಟರ್ಮಿನ ಫ್ಯಾಕ್ಟರೈಸೇಷನನ್ನು ಮಾಡ್ಕೊಳ್ಬೇಕು. ಸೊ 12 2 6 ನೆಕ್ಸ್ಟ್ 2 3 3 1 2 2 3 ಇದಿಷ್ಟು ನಂಬರ್ಗಳನ್ನು ಯೂಸ್ ಮಾಡಿಕೊಂಡು ನಾವೀಗ ಯಾವ ಎರಡು ನಂಬರ್ ಅಂತ ಚೂಸ್ ಮಾಡ್ಕೊಳ್ಬೇಕು. ಓಕೆನಾ, ನೋಡಿ ಈಗ 2 × 2 4, ನೆಕ್ಸ್ಟ್ 3. ಓಕೆನಾ, 4 3 ಏನು ಬರ್ತಿದೆ, 12 ಬರ್ತಿದೆ ನಮಗೆ. ನೋಡಿ ಈ ಆರ್ಡ್ರಲ್ಲಿ ಚೇಂಜ್ ಮಾಡಿದ್ರೂ ಕೂಡ ತೊಂದರೆ ಇಲ್ಲ, ಬಟ್ ಈ ಎಲ್ಲ ನಂಬರ್ಗಳನ್ನು ನಾವು ಚೂಸ್ ಮಾಡಲೇಬೇಕು, ಅಷ್ಟೇ ರೂಲ್ ಇರೋದು. ಓಕೆನಾ, ಈಗ 4 ಮತ್ತು 3 ನೋಡಿ. ಈಗ ಎಕ್ಸಾಂಪಲಲ್ಲಿ ನಮಗೇನಾಗಿದೆ, ಆರ್ಡರ್ ಚೇಂಜ್ ಮಾಡಬೇಕು ಅಂತ ಇಲ್ಲ, ಹಾಗೆಯೇ ಡೈರೆಕ್ಟ್ ಸಿಗ್ತಾ ಇದೆ, ನಾನು ತಗೊಳ್ತಾ ಇದ್ದೀನಿ. ಸೊ ಕೆಲವೊಂದು ಸಲ ಏನಾಗುತ್ತೆ, ನಮಗೆ ಆರ್ಡ್ರಲ್ಲಿ ನಾವು ಮಲ್ಟಿಪ್ಲೈ ಮಾಡಿದರೆ ಸಿಗಲ್ಲ ಆನ್ಸರ್, ಆಗ ನಾವು ಆರ್ಡ್ರನ್ನು ಕೂಡ ಚೇಂಜ್ ಮಾಡಬೇಕಾಗತ್ತೆ. ಈಗ 4 3 12 ಸಿಗ್ತಾ ಇದೆ, 4 ಮತ್ತು 3. ನೋಡಿ ಈಗ 4 ಮತ್ತು 3 ಸಿಗ್ತಾ ಇದೆ. 4 ಮತ್ತು 3ಯನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ 7 ಸಿಗುತ್ತೆ. ಬಟ್ ನಮಗೆ 7 ಬೇಡ ಆನ್ಸರ್ ಏನು ಬೇಕು ನಮಗೆ, -7 ಬೇಕು. ಸೊ ಮೈನಸ್ ಬೇಕು ಅಂತಂದರೆ ಏನು ಮಾಡಬೇಕೀಗ, ನೋಡಿ ಇಲ್ಲೀಗ 4 ಇದೆ, ಇಲ್ಲಿ 3 ಇದೆ. ಆ್ಯಡ್ ಮಾಡಬೇಕು ಅನ್ನೋದಂತೂ ನಮಗೆ ಗೊತ್ತು ಅಲ್ವಾ. ಸೊ ನಮಗೆ ಗೊತ್ತಿದೆ ರೂಲ್ ಏನಂದರೆ, ಸೇಮ್ ಸೈನ್ ಇತ್ತು ಅಂತಂದರೆ ನಾವು ಅಡಿಷನ್ ಮಾಡ್ಬೋದು. ಸೊ ಈಗ ಪ್ಲಸ್ ಎರಡು ಕೂಡ ಪ್ಲಸ್ ಇದೆ, ಆ್ಯಡ್ ಮಾಡ್ತಾ ಇದ್ದೀವಿ, ಬಟ್ ನಮಗೆ +7 ಇಲ್ಲಿ ಬೇಡ. ಅದಕ್ಕೆ ಏನು ಮಾಡೋಣ, ಎರಡೂ ನಂಬರ್ಗೂ ನಾವು ಮೈನಸ್ ಹಾಕ್ಕೊಳ್ಳೋಣ. ಆಗೇನಾಗುತ್ತೆ, ಸೇಮ್ ಸೈನ್ ಆ್ಯಡ್ ಮಾಡ್ಬೋದು, 7 ವಿತ್ ಮೈನಸ್ ಸೈನ್ ಅಲ್ವಾ. ನೋಡಿ ಇದಕ್ಕೆ ಸ್ವಲ್ಪ ನೀವು ಥಿಂಕ್ ಮಾಡಬೇಕಾಗುತ್ತೆ, ಸುಮ್ಮನೆ ಬ್ಲೈಂಡಾಗಿ ಏನೋ ಒಂದು ಮಾಡೋಕ್ಕೆ ಬರಲ್ಲ. ಮ್ಯಾಥಮೆಟಿಕ್ಸ್ ಅಂದರೆ ಹಾಗೆ ತಾನೆ. ಈಗ x² ಎರಡಕ್ಕೂ ಕೂಡ ಏನು ಮಾಡಿದ್ದೀವಿ, ನಾವು ಮೈನಸ್ಸನ್ನು ತಗೊಂಡಿದ್ದೀವಿ. ಸೊ ಈಗ -4x ಆಮೇಲೆ -3x. ಯಾವ ಸೈನನ್ನು ನಾವು ಚೂಸ್ ಮಾಡ್ಕೊಂಡಿರ್ತೀವೋ ಅದೇ ಸೈನನ್ನು ಇಲ್ಲಿ ಹಾಕ್ಕೋಬೇಕು. ಓಕೆನಾ, ಆಮೇಲೆ ವೇರಿಯೇಬಲ್ ಯಾವುದನ್ನು ಕೊಟ್ಟಿದ್ದಾರೋ ಅದನ್ನೇ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ x ಇತ್ತು ಅಂತಂದರೆ ನೀವು ಇಲ್ಲಿ ಎಕ್ಸನ್ನೇ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ y ಇತ್ತು ಅಂತಂದರೆ ಇಲ್ಲಿ x ಅಂತ ಹಾಕೋದಲ್ಲ, ಯಾವುದಿರುತ್ತೋ ಅದೇನೆ. ಆಮೇಲೆ ಲಾಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು, ನೆಕ್ಸ್ಟಲ್ಲಿ ಈಗ ಗ್ರೂಪ್ ಮಾಡಬೇಕು. ಈಗ x ಅನ್ನೋದು ಇಲ್ಲಿ ಕಾಮನ್ ಆಗುತ್ತೆ, x -4. ಆಮೇಲೆ ಈಗ ನಾವು -3ಯನ್ನು ಕಾಮನ್ನಾಗಿ ಇಲ್ಲಿ ತಗೊಳ್ತೀವಿ. -3ಯನ್ನು ನಾವು ಕಾಮನ್ನಾಗಿ ತಗೊಳ್ತೀವಿ. ನೋಡಿ ಮೈನಸ್ಸನ್ನು ತಗೊಂಡಾಗ ಹೊರಗಡೆಗೆ ನಾವು ಬ್ರ್ಯಾಕೆಟಿನ ಹೊರಗಡೆಗೆ ಮೈನಸ್ಸನ್ನು ತಗೊಂಡಾಗ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ. ಏನು ಮಾಡಬೇಕಂದ್ರೆ, ನೀವು ನಾನು ಹೇಳ್ತಾ ಇರೋದು ಇದು ಯಾವಾಗ, ಬ್ರ್ಯಾಕೆಟಿನ ಹೊರಗಡೆ ಮೈನಸ್ ತಗೊಂಡಾಗ. ಓಕೆನಾ, ಆ ಟೈಮಲ್ಲಿ ನೀವು ನೋಡಿ ಇಲ್ಲಿ ಮೈನಸ್ ಇತ್ತು ಅಂತಂದರೆ ಅದರ ಅಪೋಸಿಟ್ ಸೈನ್ ಹಾಕಿ. ಸೊ ಇಲ್ಲಿ ಮೈನಸ್ ಇತ್ತು ಅಲ್ವಾ, ಸೊ ಒಳಗಡೆ ಪ್ಲಸ್ ಹಾಕ್ಕೊಳ್ಳಿ. ಇಲ್ಲಿ ಪ್ಲಸ್ ಇತ್ತು ಅಂತಂದರೆ ಮೈನಸ್ ಹಾಕ್ಕೊಳ್ಳಿ, ಸೈನನ್ನು ಆಪೋಸಿಟ್ ಸೈನನ್ನು ಹಾಕಿ. ಸೊ ಅದರ ಮೀನಿಂಗ್ ಏನು, ಈಗ ಮಲ್ಟಿಪ್ಲೈ ಮಾಡಿದರೆ ನಮಗೆ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿಗುತ್ತೆ ಆ ಥರ. ಬಟ್ ಇಲ್ಲ ನನಗೇನೋ ಗೊತ್ತಾಗಲ್ಲ ಅನ್ನೋರ್ಗೆ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ಏನು ಮಾಡಿ, ನೀವು ಯಾವ ಸೈನ್ ಇದೆಯೋ ಅದರ ಆಪೋಸಿಟ್ ಸೈನನ್ನು ಹಾಕ್ಬಿಡಿ,
ಆಗ ಆನ್ಸರ್ ಕರೆಕ್ಟಾಗೇ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ಲಸ್ ಇತ್ತಲ್ವಾ, ಇಲ್ಲಿ ಮೈನಸ್ ತಗೊಳ್ಳಿ. ಇಲ್ಲಿ ಮೈನಸ್ ಇತ್ತಲ್ವಾ, ಇಲ್ಲಿ ಪ್ಲಸ್ ತಗೊಳ್ಳಿ ಅಷ್ಟೆ. ಆಮೇಲೆ 3 4 12. ನೋಡಿ, ಈಗ ನಾನು ಯಾಕೆ ಇಲ್ಲಿ ಮೈನಸ್ ತೊಗೊಂಡಿದ್ದೀನಿ ಅಂತಂದರೆ ಬ್ರ್ಯಾಕೆಟಿನ ಹೊರಗಡೆ, ನೀವು ಪ್ಲಸ್ ತೊಗೊಂಡ್ರಿ ಅಂತಂದರೆ ಇಲ್ಲೊಂದು ಆನ್ಸರು ಇಲ್ಲೊಂದು ಆನ್ಸರು ಬಂದುಬಿಡುತ್ತೆ. ನಾನು ಹೇಳಿದ್ದೀನಿ ಆನ್ಸರ್ ಏನಾಗಬೇಕು, ಇಲ್ಲಿ ಬಂದಿರೋದು ಸೇಮ್ ಬರಬೇಕು ಅಂತ. ಓಕೆ, ನೆಕ್ಸ್ಟ್ ಈಕ್ವಲ್ ಟು ಎಕ್ಸ್ ಮೈನಸ್ 4 ಕಾಮನ್ ಆಗಿದೆ. ಏನು ಉಳಿದಿದೆ, ಎಕ್ಸ್ ಇಲ್ಲಿ ಮೈನಸ್ 3. ನೆಕ್ಸ್ಟ್ ಒನ್, ಎ ಸ್ಕ್ವೇರ್ ಮೈನಸ್ 11a ಮೈನಸ್ 42. ಮೊದಲೇನು ಮಾಡಬೇಕೀಗ, ಮಿಡ್ಲ್ ಟರ್ಮನ್ನು ಸ್ಪ್ಲಿಟ್ ಮಾಡಬೇಕು. ಸೊ ಲಾಸ್ಟ್ ಟರ್ಮಿನ ಫ್ಯಾಕ್ಟ್ರೈಸೇಷನನ್ನು ಮಾಡ್ಕೊಳ್ಬೇಕು. ನೋಡಿ, ಫ್ಯಾಕ್ಟ್ರೈಸೇಷನ್ ಎಲ್ಲೂ ಕೂಡ ನಾವು ಫ್ಯಾಕ್ಟ್ರೈಸೇಷನನ್ನು ಬಿಡೋಕ್ಕಾಗಲ್ಲ. ಸೊ ಫ್ಯಾಕ್ಟ್ರೈಸೇಷನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 2s 2 1s, ನೆಕ್ಸ್ಟ್ 3 7s, ನೆಕ್ಸ್ಟ್ 7 1s. ಓಕೆನಾ, ಫ್ಯಾಕ್ಟ್ರೈಸೇಷನ್ ಆಯಿತು. ನೆಕ್ಸ್ಟಲ್ಲಿ ಈಗ ನೋಡಿ, 2 × 3 6 × 7 ಈಕ್ವಲ್ ಟು, ನೋಡಿ ಮಲ್ಟಿಪ್ಲೈ ಮಾಡಿದಾಗ ನಮಗೆ 42 ಸಿಗ್ತಾ ಇದೆ, ನೋ ಡೌಟ್. ಬಟ್ 6 ಮತ್ತು 7 ಆ್ಯಡ್ ಮಾಡಿ 11 ಸಿಗ್ತಿದೆಯಾ, ಇಲ್ಲ. ಸಬ್ಟ್ರ್ಯಾಕ್ಷನನ್ನು ಮಾಡಿ 11 ಸಿಗ್ತಿದೆಯಾ, ಇಲ್ಲ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಇಲ್ಲಿ ಆರ್ಡರಲ್ಲೇ ಈ ನಂಬರ್ಗಳನ್ನು ತಗೊಳ್ಬೇಕು ಅಂತ ಇಲ್ಲ, ಬಟ್ ಈ ನಂಬರ್ಗಳಲ್ಲೇ ಆನ್ಸರ್ ಇರುತ್ತೆ. ಓಕೆನಾ, ಅರ್ಥ ಆಗ್ತಿದೆಯಾ? ಈಗ ನೋಡಿ, ಈಗ ನಾನೇನು ಮಾಡ್ತೀನಿ ಅಂದರೆ 7 ಇದೆ 2 ಇದೆ. ಸೊ 7 ಮತ್ತು 2 ನಾನು ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. 7 2s 14. ಆಮೇಲೆ ಯಾವುದು ಉಳಿದಿದೆ ಇಲ್ಲಿ, ಈಗ 3 ಇದೆ. ಇನ್ನೊಂದು ನಂಬರನ್ನು 3 ತಗೊಳ್ತೀನಿ ನಾನು. ಓಕೆನಾ, 14 3s 42 ಬರ್ತಿದೆ. ಅದೇ ಥರ 14 ಮೈನಸ್ 3 14 ಮೈನಸ್ 3 ಮಾಡಿದರೆ ಎಕ್ಸಾಕ್ಟ್ಲಿ ನಮಗೇನು ಸಿಗ್ತಿದೆ, 11 ಸಿಗ್ತಿದೆ. ಓಕೆನಾ, ನೋಡಿ ಸೈನನ್ನು ನೋಡೋಣ, ಆಮೇಲೆ ನೋಡೋಣ. ಫಸ್ಟ್ ನಾವೇನು ಮಾಡಬೇಕು, ನಂಬರ್ಗಳನ್ನು ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಸೈನ್ ಬಗ್ಗೆ ನಮಗೆ ನಾಲೆಡ್ಜ್ ಇದ್ದರೆ ಮಾಡ್ಬೋದು ಅದನ್ನು. ನೋಡಿ, ಈಗ 6 × 7 ಮಾಡಿದರೆ 42 ಬರ್ತಿದೆ, ಬಟ್ ಆನ್ಸರ್ ರಾಂಗ್ ಆಗ್ತಿದೆ ಅಲ್ವಾ? ಅದಕ್ಕೋಸ್ಕರನೇ ಇಲ್ಲಿ ನೋಡ್ಕೊಳ್ಬೇಕು ಕರೆಕ್ಟಾಗಿ ಯಾವ ಎರಡನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಆ ನಂಬರ್ ಸಿಗುತ್ತೆ, ಒಂದು ಐಡಿಯಾ ಇರಬೇಕು. ಈಗ 7 2s 14, ಈ ಎರಡು ನಂಬರ್ ತೊಗೊಂಡೆ, ಆಮೇಲೆ ಈ ನಂಬರನ್ನು ತೊಗೊಂಡೆ. ಸೊ ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಇದೇ ನಂಬರ್ ಅಂತಂದ್ರೆ ನಮ್ಗೆ ಗೊತ್ತಾಗಿರುತ್ತೆ. ಆ ನಂಬರಲ್ಲೇ ಈಗ ಫಾರ್ ಎಕ್ಸಾಂಪಲ್ ನಮಗೆ ಸಿಕ್ಕಿಲ್ಲ ಅಂತಂದರೆ ಆಮೇಲೆ ಏನು ಮಾಡೋದು, 7 3s ನೋಡ್ಕೊಳ್ಳಿ 21 2. ಆ ಥರ ನಮಗೆ ಯಾವ ಥರ ಬೇಕೋ ಆ ಥರ ನೋಡ್ಕೊಬೇಕು. ಟೇಬಲ್ ಅಂತೂ ಎಲ್ಲರಿಗೂ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಈಗ 14 ಮೈನಸ್ 3 11 ಆಗಿದೆ, ಬಟ್ ನಮಗೇನು ಬೇಕು, ಮೈನಸ್ 11 ಬೇಕು. ಸೊ ನಾವೇನು ಮಾಡೋಣ, ಇಲ್ಲಿ ಪ್ಲಸ್ ಹಾಕ್ಕೊಂಬಿಡೋಣ, ಇಲ್ಲಿ ಮೈನಸ್ ತಗೊಳ್ಳೋಣ. ಮೈನಸ್ 14 ಪ್ಲಸ್ 3 ತಗೊಳ್ಳೋಣ. ಸೊ ಡಿಫರೆಂಟ್ ಸೈನ್ ಸಬ್ಟ್ರ್ಯಾಕ್ಷನ್ ಮಾಡ್ತೀವಿ, ಆಮೇಲೆ ಗ್ರೇಟೆಸ್ಟ್ ನಂಬರಿನ ಸೈನನ್ನು ಹಾಕ್ತೀವಿ, -11. ನಮ್ಮ ಆನ್ಸರ್ ಸಿಗ್ತಿದೆ. ಓಕೆನಾ, ಸೊ ಸಬ್ಟ್ರ್ಯಾಕ್ಷನ್ ಮಾಡಲೇಬೇಕು. ಸೈನ್ ಏನಿರಬೇಕು, ಯಾವುದು ದೊಡ್ಡ ನಂಬರ್ ಇರುತ್ತೋ ಅದರ ಸೈನನ್ನು ನಾವು ಹಾಕ್ತೀವಿ. ಸೊ -11. ಈಗ ನಾವು ಯಾವ್ದು ಚೂಸ್ ಮಾಡ್ಕೊಂಡಿದ್ದೀವಿ, -14 ಪ್ಲಸ್ 3 ಮಲ್ಟಿಪ್ಲೈ ಮಾಡಿದರೆ 42 -42 ಬರ್ತಿದೆ. ಸಬ್ಟ್ರ್ಯಾಕ್ಷನನ್ನು ಮಾಡಿದಾಗ -11 ಬರ್ತಿದೆ. ನೋಡಿ, ಈ ಮಿಡ್ಲ್ ಟರ್ಮ್ಸ್ ತಗೊಂಡಾಗ 2 ಟರ್ಮ್ಸನ್ನು ಆ್ಯಡ್ ಆರ್ ಸಬ್ಟ್ರ್ಯಾಕ್ಟ್, ಅಡಿಷನ್ ಮಾಡ್ಬೋದು ಆರ್ ಸಬ್ಟ್ರ್ಯಾಕ್ಷನನ್ನು ಮಾಡ್ಬೋದು. ಈಕ್ವಲ್ ಟು ಎ ಸ್ಕ್ವೇರ್ ಆಮೇಲೆ -14 ಪ್ಲಸ್ 3. ಸೊ ನಾನಿಲ್ಲಿ ಪ್ಲಸ್ 3a ಮೊದಲು ತಗೊಳ್ತೀನಿ, ಆಮೇಲೆ -14a ತಗೊಳ್ತೀನಿ. ಸೊ ಯಾವ ಥರ ಕೂಡ ತೊಗೊಳ್ಬೋದು, -14 ಫಸ್ಟ್ ತೊಗೊಳ್ತೀನಿ, 3 ಆಮೇಲೆ ತೊಗೊಳ್ತೀನಿ ಕೂಡ ತೊಂದರೆ ಇಲ್ಲ. -42 ಈಕ್ವಲ್ ಟು, ಆಮೇಲೀಗ ಗ್ರೂಪನ್ನು ಮಾಡ್ತೀವಿ. ಈಗ ಎ, ಇದರಲ್ಲಿ ನಾವೇನು ಮಾಡಿದ್ದೀವಿ, ಎನ ಕಾಮನ್ ತೊಗೊಂಡಿದ್ದೀವಿ. ಇಲ್ಲೇನು ಉಳಿಯುತ್ತೆ, a ಪ್ಲಸ್ 3. ನೆಕ್ಸ್ಟ್ ಇಲ್ಲಿ ಮೈನಸ್ ಕೂಡ ಕಾಮನ್ ಇದೆ, -14 ಕಾಮನ್ ತಗೊಳ್ತೀನಿ. ಲಾಸ್ಟ್ ಎಕ್ಸಾಂಪಲಲ್ಲಿ ಹೇಳಿದ್ದೆ
ಬ್ರ್ಯಾಕೆಟಿನ ಹೊರಗಡೆ ನಾವು ಮೈನಸ್ಸನ್ನು ತಗೊಂಡಾಗ ಇಲ್ಲೇ ಏನು ಮಾಡಿ ಯಾವ ಸೈನ್ ಇದೆಯೋ ಅದರ ಆಪೋಸಿಟ್ ಸೈನನ್ನು ಹಾಕ್ಬಿಡಿ ಅಂತ. ಇಲ್ಲಿ ಮೈನಸ್ ಇತ್ತು, ಸೊ ಇಲ್ಲೇನು ಮಾಡೋಣ, ಪ್ಲಸ್ ಹಾಕೋಣ. ಇಲ್ಲಿ ಮೈನಸ್ ಇತ್ತು, ಇಲ್ಲಿ ಪ್ಲಸ್ ಹಾಕೋಣ. ಈಕ್ವಲ್ ಟು a + 3 ಕಾಮನ್ ಇದೆ, ಆಮೇಲೆ a ಇದೆ, ಇಲ್ಲಿ -14 ಇದೆ. ನೋಡಿ, ನಾವು ನಂಬರನ್ನು ಚೂಸ್ ಮಾಡ್ಕೊಳ್ಬೇಕು, ಆಮೇಲೆ ಸೈನ್ ನಮಗೆ ಯಾವುದು ಬೇಕೋ ಅದಕ್ಕೆ ಕರೆಕ್ಟಾಗಿ ನಾವು ಚೂಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒನ್, a² + 2a - 3. ಈಗ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಬೇಕು, ಲಾಸ್ಟ್ ಟರ್ಮಿನ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ 3 ಇದೆ, ಓಕೆನಾ. ಸೊ 3 ಫ್ಯಾಕ್ಟರೈಸೇಷನ್ 3 1. ನೆಕ್ಸ್ಟ್ ಏನು ಮಾಡಬೇಕೀಗ ಅಂತಂದರೆ ಚೂಸ್ ಮಾಡ್ಕೊಳ್ಬೇಕು, ಓಕೆನಾ. ಸೊ ಈಗ ನೋಡಿ, ಆ್ಯಡ್ ಮಾಡಿದರೆ ನಮಗೆ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ +2 ಸಿಗಬೇಕು, ಮಲ್ಟಿಪ್ಲಿಕೇಶನನ್ನು ಮಾಡಿದರೆ ನಮಗೆ ಏನು ಸಿಗಬೇಕು, -3 ಸಿಗಬೇಕು. ಸೊ ಈಗ 3 ಒಂದೇ ಸಿಗ್ತಿದೆ, ಓಕೆನಾ. ಸೊ ಇಲ್ಲೇನು ಸಿಗ್ತಿಲ್ಲ ನಮಗೆ, 3 ಒಂದೇ ಸಿಗ್ತಿದೆ, 1 ನಂಬರಲ್ಲಿ ಹೇಗೆ ಮಾಡೋದು ಅಂತ ಇರುತ್ತೆ. ಸೊ ಏನು ಮಾಡಿ ನೀವೀಗ ನೋಡಿ, ಈ ಥರ ಇದ್ದಾಗ ಇಲ್ಲಿ ಒಂದೇ ನಂಬರ್ ಇದೆ, ಇನ್ಯಾವುದು ನಂಬರ್ ನಮಗೆ ಇಲ್ಲಿ ಸಿಗ್ತಿಲ್ಲ ಅಂತಂದರೆ, ಸೊ ನೋಡಿ ಯಾವುದೇ ನಂಬರ್ಗೆ ನಮಗೆ 1ಇಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಅದೇ ನಂಬರೇ ಸಿಗುತ್ತೆ, ಓಕೆನಾ. ಸೊ ಇಲ್ಲಿ ಒಂದೇ ನಂಬರೇ ಸಿಗ್ತಿದೆ ಅಂತಂದರೆ ಅದರ ಜೊತೆಗೆ ಯಾವ್ದು ಸಿಗುತ್ತೆ ಅಂತ ನಮಗೆ, ಅದರ ಜೊತೆಗಿರೋದು ಯಾವಾಗಲೂ 1 ಅನ್ನೋದೇ ಸಿಗುತ್ತೆ ಅಂತ. ಸೊ ಈಗ ಒಂದೇ ನಂಬರ್ ಅಂತೂ ಇಲ್ಲಿ ನಾವು ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ, 2 ನಂಬರ್ಸ್ ಬೇಕು. ಸೊ 3 ಇದೆ, ಆಮೇಲೆ ಈಗ 1 ಇದೆ. ಈಗ ನೋಡೋಣ, ಸೈನ್ಗಳನ್ನು ನೋಡೋಣ. 3 + 1 ಆ್ಯಡ್ ಮಾಡಿದರೆ ನಮಗೆ 4 ಸಿಕ್ಬಿಡುತ್ತೆ. ಬಟ್ ನಮಗೇನು ಬೇಕೀಗ, +2 ಬೇಕು. ಅಂದರೆ ಈಗ 3 - 1 ಮಾಡಬೇಕು, ಸಬ್ಟ್ರ್ಯಾಕ್ಷನನ್ನು ಮಾಡಬೇಕು ಅಂತ ಆಯಿತು ಅಲ್ವಾ. 3 - 1 2 ಬರ್ತಿದೆ, ಆಮೇಲೆ ಸೈನ್ ಯಾವುದು ಗ್ರೇಟೆಸ್ಟ್ ನಂಬರ್ ಇದೆಯೋ ಅದರ ಸೈನನ್ನು ಹಾಕಬೇಕು. ಸೊ 3ನೇ ಗ್ರೇಟೆಸ್ಟ್ ಇದೆ, ಇಲ್ಲಿ 2 ಆಗುತ್ತೆ. ಸೊ +3 - 1 ತಗೊಳ್ಬೇಕು. a² ನೆಕ್ಸ್ಟ್ +3a - 1a - 3. ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್, ಲಾಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್, ಇದನ್ನು ಸ್ಪ್ಲಿಟ್ ಮಾಡಿದ್ದೀವಿ. ನೆಕ್ಸ್ಟ್ ಗ್ರೂಪ್ ಮಾಡಬೇಕು, ಕಾಮನನ್ನು ತಗೊಳ್ಬೇಕು. ಇಲ್ಲಿ a ಕಾಮನ್ ಆಗುತ್ತೆ, a + 3 ಇರುತ್ತೆ. ಆಮೇಲೆ ಇಲ್ಲಿ ನೋಡಿ 1a - 3, ಈ ಥರ ಪ್ರಾಬ್ಲಮ್ ನೋಡಿದ್ದೀವಿ ನಾವು ಅಲ್ವಾ. ಸೊ ಏನು ನಮಗೆ ಇಲ್ಲಿ ಕಾಮನ್ ಸಿಗ್ತಿಲ್ಲ ಅಂತಂದರೆ ಕಾಮನ್ ಯಾವುದಾಗತ್ತೆ, 1 ಆಗುತ್ತೆ. ಜೊತೆಗೆ ಇಲ್ಲಿ ಮೈನಸ್ ಕೂಡ ಕಾಮನ್ ಇದೆ, ಸೊ -1 ಕಾಮನ್ ಆಗುತ್ತೆ. ಆಮೇಲೆ ಇಲ್ಲಿ ಸೈನ್ಗಳನ್ನು ಚೇಂಜ್ ಮಾಡಿ ಅಂತ ಹೇಳಿದ್ದೀನಿ. ಮೈನಸ್ ಇತ್ತು ಅಂತಂದರೆ ಪ್ಲಸ್ ಹಾಕ್ಕೊಳ್ಳಿ, ಪ್ಲಸ್ ಇತ್ತು ಅಂತಂದರೆ ಮೈನಸ್ ಹಾಕ್ಕೊಳ್ಳಿ. ಈಕ್ವಲ್ ಟು a + 3 ಕಾಮನ್ ಇದೆ, ಇಲ್ಲೇನು ಉಳಿದಿದೆ, ಇಲ್ಲಿ a ಇದೆ, ಇಲ್ಲಿ -1. a + 3 × a - 1. ನೆಕ್ಸ್ಟ್ ಒನ್, 2x² + 5x + 3. ನೋಡಿ ಸೇಮ್ ಇದೆ ಪ್ರಾಬ್ಲಮ್, ಬಟ್ ಏನು ಚೇಂಜಸ್ ಇದೆ ಗೊತ್ತಾಗ್ತಿದೆಯಾ. ನೋಡಿ ಲಾಸ್ಟ್ ಎಕ್ಸಾಂಪಲಲ್ಲಿ ನಾವು ತೊಗೊಂಡಿರೋದು ಹೇಗಿರ್ತಿತ್ತು ಅಂದರೆ x² + 4x + 8. ಸುಮ್ಮನೆ ಒಂದು ಎಕ್ಸಾಂಪಲ್ ಬರೀತಿದ್ದೀನಿ. ಇಲ್ಲಿ ಏನಾಗ್ತಿತ್ತು, ಈ ಫಸ್ಟ್ ಟರ್ಮ್ಗೆ ಕೊಯಿಫಿಷಿಯೆಂಟ್ಗಳು ಇರ್ತಿರಲಿಲ್ಲ, ಓಕೆನಾ. ಆಗ ನಾವೇನು ಮಾಡ್ತಿದ್ವಿ, ಲಾಸ್ಟ್ ಟರ್ಮ್ ಮತ್ತು ಫಸ್ಟ್ ಟರ್ಮ್. ಸೊ ನಾನು ಮಲ್ಟಿಪ್ಲೈ ಮಾಡಬೇಕು ಅಂತ ಇಲ್ಲಿ ನಾನು ಮೆನ್ಷನ್ ಮಾಡಿರಲಿಲ್ಲ, ಯಾಕೆ ಅಂತಂದರೆ ಇಲ್ಲಿ 1 ಇರ್ತಿತ್ತು. ಸೊ 8 × 1 8, 8x² ಆಗ್ತಿತ್ತು, ಓಕೆನಾ. ಬಟ್ ಇಲ್ಲೇನಾಗಿದೆ ಅಂತಂದರೆ ಈ ಥರ ಪ್ರಾಬ್ಲಮಲ್ಲಿ ಕೊಯಿಫಿಷಿಯೆಂಟ್ಗಳಿದೆ ನೋಡಿ, ಇಲ್ಲಿ 2 ಇದೆ, ಜಸ್ಟ್ x² ಅಂತ ಇಲ್ಲ. ಆ ಥರ ಇದ್ದಾಗ ಏನು ಮಾಡಬೇಕಂದ್ರೆ ನಾವು ಲಾಸ್ಟ್ ಟರ್ಮ್ ಮತ್ತು ಫಸ್ಟ್ ಟರ್ಮ್ ಎರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿಕೊಂಡು ಆ ಬಂದಿರುವಂತಹ ಆನ್ಸರಿನ ಫ್ಯಾಕ್ಟರೈಸೇಷನನ್ನು ಮಾಡ್ಕೋಬೇಕು, ಅಷ್ಟೇ ಚೇಂಜಸ್. ಏನು ಮಾಡಬೇಕು, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಕೊಯಿಫಿಷಿಯೆಂಟ್ಗಳು ಏನಿದೆ ಅದರ ಮಲ್ಟಿಪ್ಲಿಕೇಷನನ್ನು ಮಾಡಿ ಆ ಆನ್ಸರಿನ ಫ್ಯಾಕ್ಟರೈಸೇಷನನ್ನು ಮಾಡ್ಕೊಬೇಕು. ಈಗ 2 ಇದೆ, ಇಲ್ಲಿ 3 ಇದೆ, 2x² × 3, 2 ×
3 ಅಂದರೆ ಈಗ ನಾವು 6 ಅಂದರೆ 3ಯನ್ನು ಮಾತ್ರ ಫ್ಯಾಕ್ಟ್ರೈಸೇಷನ್ ಮಾಡೋದಲ್ಲ, ಇಲ್ಲಿ ಕೊಯಿಫಿಷಿಯೆಂಟ್ ಇತ್ತು ಅಂತಂದರೆ ಅದರ ಮಲ್ಟಿಪ್ಲಿಕೇಶನನ್ನು ಮಾಡಿ ಅದರ ಫ್ಯಾಕ್ಟ್ರೈಸೇಷನನ್ನು ಮಾಡಬೇಕು, ಅಷ್ಟೇ ಚೇಂಜಸ್. 6 ಈಗ 6ನ ಫ್ಯಾಕ್ಟ್ರೈಸೇಷನನ್ನು ಮಾಡ್ಕೊಳ್ಬೇಕು. 2 3s 3 1s. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಈಗ ಸೇಮ್ ನಾವೇನು ಮಾಡ್ತಿದ್ವಲ್ವ ಅದೇ ಥರ ಮಾಡಬೇಕು. ನೆಕ್ಸ್ಟ್ 2 ನಂಬರ್ 2 ಮತ್ತು 3 ಅಂತ ಗೊತ್ತಾಗಿದೆ ನಮಗೆ. ಸೊ 2 × 3 ಮಲ್ಟಿಪ್ಲೈ ಮಾಡಿದರೆ ನಮಗೆ 6 ಬರ್ತಿದೆ. ಆ್ಯಡ್ ಮಾಡಿದರೆ 3 + 2 5 ಬರ್ತಿದೆ. ಸೈನ್ ಕೂಡ ನಮಗೆ ಪಾಸಿಟಿವೇ ಬೇಕು. ಸೊ ಇಲ್ಲಿ ಕೂಡ ಏನು ಸೈನನ್ನು ಚೇಂಜ್ ಮಾಡೋದು ಬೇಡ, ಪಾಸಿಟಿವ್ ಪಾಸಿಟಿವ್. 2x² ನೋಡಿ, ಈಗ ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ 2x² ಇದೆ, 2x² ಬರ್ಕೊಳ್ಬೇಕು. ಆಮೇಲೆ ಇನ್ಸ್ಟೆಡ್ ಆಫ್ 5x ಏನು ಬರೀಬೇಕು ನಾವು? 2x + 3x. ನೋಡಿ ಈ ಸ್ಟೆಪ್ಪನ್ನು ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕೊಯಿಫಿಷಿಯೆಂಟ್ ಏನೋ ಇರಲಿಲ್ಲ ಅಂತಾದಾಗ ನೋಡಿ ಈ ಟರ್ಮ್ಗಳಲ್ಲಿ ಸ್ಪ್ಲಿಟ್ ಮಾಡ್ತಿದ್ರಲ್ವಾ, ಆ ಟರ್ಮ್ಗಳಲ್ಲಿ ಯಾವುದನ್ನು ಬರ್ಕೊಂಡ್ರೂ ಕೂಡ ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಬಟ್ ಇಲ್ಲೇನಾಗುತ್ತೆ ಅಂದರೆ ಕೊಯಿಫಿಷಿಯೆಂಟ್ ಇರುತ್ತೆ, ಆಗ ನೀವು ಫಸ್ಟ್ ಯಾವ ಟರ್ಮನ್ನು ಬರ್ಕೊಳ್ಬೇಕು ಅಂತ ನೋಡಿಕೊಂಡು ಅಲ್ಲಿ ನೀವು ಅರೇಂಜ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 2 ಇದೆ, ನೀವು ಈಗ 2x ಮತ್ತು 3x ಅಂತ ಇತ್ತು, ಅದರಲ್ಲಿ ಈಗ 2x² ಪ್ಲಸ್ ಯಾವುದಾದ್ರೂ ಬರೀರಿ ಅಂತ ಹೇಳಿದ್ದೀನಲ್ವ ನಾನು. ಅದಕ್ಕೆ ನೀವೇನು ಮಾಡೋದು, 3x ತೊಗೊಂಡು ಇಲ್ಲಿ 2x ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಆಗೇನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ಕಾಮನ್ ಫ್ಯಾಕ್ಟರನ್ನು ತೊಗೊಳ್ಬೇಕಿದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಕಾಮನ್ ಫ್ಯಾಕ್ಟರ್ ಕರೆಕ್ಟಾಗಿ ಸಿಗುತ್ತೆ ಅಂತಾದರೆ ಅದನ್ನು ಆ ರೀತಿ ಅರೇಂಜ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಗೇನು ಮಾಡಬೇಕು ನೋಡಿ, ಈಗ 2 ಅನ್ನೋದು ನಮಗೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಸಿಗ್ತಿದೆ. ಸೊ 2 ಇದೆ, ಆಮೇಲೆ x ಕೂಡ ಕಾಮನ್ ಇದೆ. 2x ಅನ್ನೋದು ಇಲ್ಲಿ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಇಲ್ಲೇನಿರುತ್ತೆ ಈಗ x, ಆಮೇಲೆ ಇಲ್ಲಿ ಏನೂ ಇಲ್ಲ ಅಂದರೆ 0 ಬರೋದಲ್ಲ, +1. ನೆಕ್ಸ್ಟ್ ಇಲ್ಲಿಗೆ ಹೋಗ್ತೀವಿ. ಇಲ್ಲೀಗ 3 ಕಾಮನ್ ಇದೆ, ಆಮೇಲೆ ಇಲ್ಲೀಗ x ಉಳಿದಿದೆ, ಇಲ್ಲಿ +1 ಉಳಿದಿದೆ. ನೋಡಿ x + 1 ಸೇಮ್ ಬರ್ತಿದೆ ಅಂತಂದರೆ ನಾವು ಮಾಡಿರೋದು ಈಗ ಕರೆಕ್ಟಾಗಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಗ x + 1 ಕಾಮನ್ ಇದೆ, ಇಲ್ಲೇನು ಉಳಿದಿದೆ 2x, ಇಲ್ಲಿ +3. ಓಕೆನಾ? ಸೊ ಮಾಡಬೇಕಿದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಡೈರೆಕ್ಟಾಗಿ ನಿಮಗೆ ಕಾಮನ್ ಫ್ಯಾಕ್ಟರ್ ಸಿಗೋದಿದೆ ಅಂತಂದರೆ ಆ ರೀತಿಯೇ ಬರ್ಕೊಂಡು. ನೆಕ್ಸ್ಟ್ ಒನ್ -2b² - 3b + 2. ಈಗ ನಾನು ಹೇಳಿದ್ದೀನಿ ಏನು ಮಾಡಬೇಕು, ಕೊಯಿಫಿಷಿಯೆಂಟ್ಗಳು ಏನಿದೆ ಆ ಕೊಯಿಫಿಷಿಯೆಂಟ್ಗಳನ್ನು ಕೂಡ ಇಲ್ಲಿ ಲಾಸ್ಟ್ ಟರ್ಮ್ ಏನಿದೆ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿ ಬಂದಿರುವಂತಹ ಆನ್ಸರಿನ ಫ್ಯಾಕ್ಟ್ರೈಸೇಷನನ್ನು ಮಾಡಬೇಕು ಅಂತ. ನೋಡಿ ಈಗ ಸೈನನ್ನು ಕೂಡ ಮಲ್ಟಿಪ್ಲೈ ಮಾಡಬೇಕು. ನಂಬರ್ ಅಂತಂದರೆ 2 ಮತ್ತು 2 ತೊಗೊಳ್ಳೋದಲ್ಲ, ಮೈನಸ್ ಇದ್ದರೆ ಮೈನಸ್ಸನ್ನು ತೊಗೋಬೇಕು. -2 × +2 ಏನಾಗುತ್ತೆ, -4 ಆಗುತ್ತೆ. ಈ ಸೈನ್ ಬಗ್ಗೆ ಆಮೇಲೆ ನೋಡೋಣ, ಮೊದಲೇನು ಮಾಡಬೇಕೀಗ 4ನ ಫ್ಯಾಕ್ಟ್ರೈಸೇಷನನ್ನು ಮಾಡ್ಕೊಳ್ಳೋಣ. ಸೊ 2 2s, ನೆಕ್ಸ್ಟ್ 2 1s. ನೋಡಿ ನೆಕ್ಸ್ಟಲ್ಲಿ ಈಗ ನಮಗೇನು ಸಿಗ್ತಿದೆ, 2 × 2 ಸಿಗ್ತಿದೆ. ಓಕೆನಾ? ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಸಿಗುತ್ತೆ, 4 ಸಿಗುತ್ತೆ. ಬಟ್ 2 ಮತ್ತು 2 ಆ್ಯಡ್ ಮಾಡಿದಾಗ ನಮಗೆ 4 ಸಿಗುತ್ತೆ. ಆರ್ ಸಬ್ಟ್ರ್ಯಾಕ್ಷನನ್ನು ಮಾಡಿದರೆ 0 ಸಿಗ್ತಿದೆ ಅಲ್ವಾ? ಸೊ ನಮಗೀಗ ಏನೂ ಮಾಡೋಕ್ಕೆ ಬರಲ್ಲ, ಸೊ ಬರ್ತಿಲ್ಲ ಅಂತ ಮಾಡೋದಲ್ಲ. ಈ ಥರ ಇದ್ದಾಗ ಏನು ಮಾಡಬೇಕು ಅಂತಂದರೆ ನೋಡಿ, ಈಗ ನಾವು ಇಲ್ಲಿ ಮಾಡ್ತಿರೋದು ಫ್ಯಾಕ್ಟ್ರೈಸೇಷನ್, ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಲ್ಲ. ಅಂದರೆ ಏನು ಡಿಫರೆನ್ಸ್ ಅಂದರೆ, ಫ್ಯಾಕ್ಟ್ರೈಸೇಷನ್ ಅಂತಂದರೆ ನಾವು 1ಅನ್ನು ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತಂದರೆ ಪ್ರೈಮ್ ನಂಬರ್ಗಳನ್ನು ಮಾತ್ರ ನಾವು ತೊಗೊಳ್ಬೇಕಾಗತ್ತೆ. ಸೊ 1 ಅನ್ನೋದು ಪ್ರೈಮು ಅಲ್ಲ, ಕಾಂಪೋಸಿಟು ಅಲ್ಲ ಅನ್ನೋದು ನಮಗೆ ಗೊತ್ತಿದೆ.
ಸೊ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತ ಇದ್ದಾಗ ನಾವು 1 ತಗೊಳ್ಳೋಕ್ಕೆ ಬರಲ್ಲ. ಫ್ಯಾಕ್ಟ್ರೈಸೇಷನ್ ಯಾಕೆ ಅಂತಂದರೆ 1 ಅನ್ನೋದು ಕೂಡ ಕಾಮನ್ ಫ್ಯಾಕ್ಟರ್ ಆಗೇ ಆಗುತ್ತೆ. ಸೊ ಕಾಮನ್ ಫ್ಯಾಕ್ಟರ್ ಆಗುತ್ತೆ 1 ಅಂದಮೇಲೆ ನಾವು ಫ್ಯಾಕ್ಟ್ರೈಸೇಷನ್ಗೂ ಕೂಡ 1 ತಗೊಳ್ಬೋದು ಅಂತ ಆಯಿತು. ಓಕೆನಾ? ಸೊ ಇಂಥ ಟೈಮಲ್ಲಿ ನೀವು 2 × 2 ಈಗ 4 ಅಂತ ಬಂತು. ನೆಕ್ಸ್ಟ್ 4 ಅಂತ ಬಂದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ ನಂಬರ್ ತೊಗೊಳ್ಳೋದು? ಈಗ ಆಗಿದೆ ನಮ್ಮ ಹತ್ರ ಇಲ್ಲಿ ಇರುವಂಥ ನಂಬರ್ ಎಲ್ಲ ಖಾಲಿಯಾಗಿದೆ, ನಮಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ. ನೋಡಿ ಇಲ್ಲಿ ಈಗ 2 ಮತ್ತು 2 ನಂಬರ್ ಏನಿದೆ ನಾನು ಅಷ್ಟೂ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಇಲ್ಲಿರೋ ನಂಬರ್ ಎಲ್ಲ ಖಾಲಿಯಾಗಿದೆ. ಎರಡೇ ಸಿಚುವೇಶನ್ ಬರೋದು. ಒಂದು ಇಲ್ಲಿ ಫ್ಯಾಕ್ಟ್ರಿ ಫಾರ್ ಎಕ್ಸಾಂಪಲ್ ಈಗ 3 ಅಂತ ಇತ್ತು, 3 1s ಅಂತ ತಗೊಂಡ್ರಿ. ಒಂದೇ ನಂಬರ್ ಇದೆ, ಒಂದೇ ನಂಬರ್ ಸಿಗ್ತಿದೆ ಅಂತ ಆದಾಗ ನಾವು ಜೊತೆಗೆ 1 ತಗೊಳ್ಬೇಕು. ಆರ್ ಎರಡೂ ನಂಬರು ನಮಗೆ ಇರೋದು ಖಾಲಿಯಾಗಿದೆ ಬಟ್ ಆನ್ಸರ್ ಬರ್ತಿಲ್ಲ. ಆ ಥರ 2 ಸಿಚುವೇಶನ್ ಇದ್ದಾಗ ನಾವು 1 ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆನಾ? 1 ಅನ್ನೋದು ನಮಗೆ ಒಂಥರ ಕಾಮನ್ ಫ್ರೆಂಡ್ ಇದ್ದಾಗ. ಸೊ ಬರ್ತಿಲ್ಲ ಅಂತಂದರೆ ನಾವು 1 ತಗೊಳ್ಬೋದು. ಈಗ ನೋಡಿ ನಮಗೀಗ 4 ಸಿಗ್ತಿದೆ. ಓಕೆನಾ? 4 ಜೊತೆಗೀಗ ನಾವು 1 ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗ ಸೈನ್ ಬಗ್ಗೆ ಯೋಚನೆ ಮಾಡೋಣ. -3 ಬೇಕು ನಮಗೆ. ಸೊ 4 - 1 ಸಬ್ಟ್ರ್ಯಾಕ್ಷನನ್ನು ಮಾಡಿದರೆ ನಮಗೆ 3 ಸಿಗುತ್ತೆ ಅಲ್ವಾ? ಸೈನನ್ನು ನೋಡ್ಕೊಳ್ಳಿ. -3 ಬೇಕು ನಮಗೆ ಅಂದರೆ ಈಗ ಈ ಎರಡರಲ್ಲಿ ಯಾವುದು ಗ್ರೇಟೆಸ್ಟ್ ನಂಬರ್? 4. 4ಗೆ ಮೈನಸನ್ನು ಹಾಕ್ಕೊಳ್ಳೋಣ, ಇದಕ್ಕೆ ಪ್ಲಸ್ಸನ್ನು ಹಾಕ್ಕೊಳ್ಳೋಣ. -4 + 1 ಸಬ್ಟ್ರ್ಯಾಕ್ಷನ್ ಮಾಡ್ತೀವಿ, 3 ಬರುತ್ತೆ. ಗ್ರೇಟೆಸ್ಟ್ ನಂಬರ್ 4 ಇದೆ, ಅದರ ಸೈನ್ -3b. ಆಮೇಲೆ ಮಲ್ಟಿಪ್ಲಿಕೇಶನನ್ನು ಮಾಡಿದರೆ -× -4b². ಗೊತ್ತಾಗ್ತಿದೆಯಾ? ಈಕ್ವಲ್ ಟು ಈಗ ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಏನು ಮಾಡಬೇಕೀಗ? -4 + 1 -4. ನೋಡಿ ಇಲ್ಲಿ ಈಗ ಎಕ್ಸ್ ಅಂತೆಲ್ಲ ಬರೀಬೇಡಿ, ನಮಗೆ ಕೊಟ್ಟಿರೋ ವೇರಿಯೇಬಲ್ ಯಾವುದು? ಬಿ. ಕೆಲವೊಂದು ಸಲ ಏನಾಗುತ್ತೆ x ಅಂತ ಬರೆದು ಇಲ್ಲೂ ಕೂಡ ಎಕ್ಸ್ ಎಲ್ಲ ಬರ್ಕೊಂಡು ಹೋಗ್ತೀರಾ. ಇಲ್ಲ, ಇಲ್ಲಿ ನೋಡ್ಕೊಬೇಕು. ವೇರಿಯೇಬಲ್ ಬಿ ಇದೆ ಅಂತಂದರೆ ಬಿನೇ ಬರ್ಕೊಳ್ಬೇಕು. -4b + 1b. ನೋಡಿ ಬಿ ಅಂತ ಬರೆದ್ರೂ ಓಕೆ, ಬಟ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು 1b ಅಂತ ಬರೆದಿದ್ದೀನಿ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್. ನೆಕ್ಸ್ಟಲ್ಲಿ ನೋಡಿ ಇಷ್ಟು ಮಾಡಿದ ಮೇಲೆ ನೆಕ್ಸ್ಟ್ ಈಸಿ. ಆಮೇಲೆ ನಾವೇನು ಮಾಡಬೇಕು? ಕಾಮನ್ ಫ್ಯಾಕ್ಟರನ್ನು ತಗೊಳ್ಬೇಕು. ನೋಡಿ ಕಾಮನ್ ಫ್ಯಾಕ್ಟರನ್ನು ತಗೊಳ್ಬೇಕಿದ್ರೆ ಈಗ ನೋಡಿ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಅಂದರೆ ಮೈನಸ್ ಕೂಡ ಕಾಮನ್ ಆಗುತ್ತೆ. ಆಮೇಲೆ 2 ಮತ್ತು 4 ಅನ್ನೋದು 2 ಟೇಬಲಲ್ಲಿ ಬರುತ್ತೆ. ಸೊ 2 ಕೂಡ ಕಾಮನ್ ಆಗುತ್ತೆ. ಆಮೇಲೆ ಯಾವುದರ ಪವರ್ ಲೆಸ್ ಕಡಿಮೆ ಇದೆಯೋ ಅದು ಅದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ, ಅಂದರೆ ಬಿ ಕೂಡ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಆಮೇಲೆ ಇಲ್ಲೇನು ಉಳಿತು? ಬಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಈಗ ನಾನು ಹೇಳಿದ್ದೀನಿ ಲಾಸ್ಟ್ ಎಕ್ಸಾಂಪಲಲ್ಲಿ ಬ್ರ್ಯಾಕೆಟಿನ ಹೊರಗಡೆ ಮೈನಸ್ ತೊಗೊಂಡಿದ್ದೀರಾ ಅಂತ ಆದರೆ ಇಲ್ಲಿ ಯಾವ ಸೈನ್ ಇದೆಯೋ ಅದರ ಆಪೋಸಿಟ್ ಸೈನ್ ಹಾಕ್ಬಿಡಿ ಅಂತ. ಓಕೆನಾ? ಸೊ ಮಲ್ಟಿಪ್ಲಿಕೇಶನ್ ಏನು ಹೇಳ್ತಾ ಇದ್ದೀನಿ ಅಂದರೆ ಯಾರಿಗೆ ಸೈನ್ ತುಂಬ ಕನ್ಫ್ಯೂಸ್ ಆಗುತ್ತೆ ಅಂಥವ್ರಿಗೆ ಹೇಳ್ತಾ ಇರೋದು. ಬ್ರ್ಯಾಕೆಟಿನ ಹೊರಗಡೆ ಮೈನಸ್ ತೊಗೊಂಡ್ರಿ ಅಂತಂದರೆ ಈ 2 ಟರ್ಮಲ್ಲಿ ಯಾವ ಸೈನ್ ಇದೆಯೋ ಅದರ ಆಪೋಸಿಟ್ ಸೈನ್ ಹಾಕ್ಕೊಳ್ಳಿ. ಇಲ್ಲಿ ಮೈನಸ್ ಇತ್ತು ಅಂದರೆ ಇಲ್ಲಿ ಪ್ಲಸ್ ಹಾಕ್ಕೊಳ್ಳಿ, ಇಲ್ಲಿ ಮೈನಸ್ ಇತ್ತು ಅಂದರೆ ಇಲ್ಲಿ ಪ್ಲಸ್ ಹಾಕ್ಕೊಳ್ಳಿ ಅಷ್ಟೇ. +2 ಯಾಕಂದರೆ 2 2s. ಸೊ 2 ಬಿ ಬರೆಯೋದು ಬೇಡ, ಬಿ ಕಾಮನ್ ಫ್ಯಾಕ್ಟರ್ ತೊಗೊಂಡಿದ್ದೀವಿ. ನೆಕ್ಸ್ಟಲ್ಲಿ ನೋಡಿ ಈಗ ಇಲ್ಲಿ ನೋಡಿ ಇಲ್ಲಿ ಕಾಮನ್ ಯಾವುದು ನಮಗೆ ಕಾಣ್ತಿಲ್ಲ. ಸೊ ಕಾಮನ್ ಫ್ಯಾಕ್ಟರ್ ಯಾವುದು? 1. ಅದಕ್ಕೆ ನಾನು ಹೇಳಿರೋದು ಕಾಮನ್ ಫ್ಯಾಕ್ಟರನ್ನು ನಾವು 1 ಅಂತ ತಗೊಳ್ತೀವಿ ಅಂತ ಆದಮೇಲೆ ಇಲ್ಲೂ ಕೂಡ 1 ತೊಗೊಳ್ಬೋದು ಅಂತಾಯಿತು ಅಲ್ವಾ? ನೆಕ್ಸ್ಟ್ ಈಗ ಇಲ್ಲಿ ಸೊ ಯಾವುದೇ ನಂಬರ್ಗೆ 1 ಮಲ್ಟಿಪ್ಲೈ ಮಾಡಿದರೆ ಅದೇ ನಂಬರೇ ಬರುತ್ತೆ. b + 2 ಈಕ್ವಲ್ ಟು ನೋಡಿ ನಾವು ಯಾವ ರೀತಿಲಿ ನಾವು ಅಡ್ಜಸ್ಟ್ ಮಾಡಬೇಕಂತಂದರೆ ಇಲ್ಲಿ ಸೇಮ್ ಬರಬೇಕು. ನೋಡಿ ಇಲ್ಲಿ ಮೈನಸ್ ಬರ್ತಿದೆ, ಇಲ್ಲಿ ಪ್ಲಸ್ ಬರ್ತಿದೆ, ನಾವು ಆವಾಗ ಸೈನನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ, ಸೇಮ್ ಬರಬೇಕು. b + 2 ಕಾಮನ್ ಇದೆ. ಆಮೇಲೆ ಇಲ್ಲಿ -2b, ಇಲ್ಲೇನು ಉಳಿದಿದೆ? +1. ಕೇರ್ಫುಲ್ಲಾಗಿ ಸೈನನ್ನು ನೋಡ್ಕೊಳ್ಬೇಕು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.